ಹೇಳಿದ್ರೆ ಬೆಂಗಳೂರಿನ ಮಾರುಕಟ್ಟೆ ಇಷ್ಟೊಂದು ಸೃಷ್ಟಿಯಾಗಿದೆ ಅಂತ ಹೇಳಿದ್ರೆ ಕೆಂಪೇಗೌಡರನ್ನ ನಾವು ನೆನೆಸ್ಕೊಳ್ಳೇಬೇಕು. ಮಾರುಕಟ್ಟೆ ಇಲ್ಲ ಅಂತ ಅಂದಿದ್ರೆ ಬೆಂಗಳೂರಿಗೆ ಕಟ್ಟಿರ್ಲಿಲ್ಲ ಅಂದ್ರೆ ಆಗ್ತಾ ಇರ್ಲಿಲ್ಲ, ನಂದಿನಿ ಬೆಳೀತಾ ಇರ್ಲಿಲ್ಲ. ನಂದಿನಿಯನ್ನ ಬೆಳೆಸ್ತಕ್ಕಂಥದ್ದು ಕೂಡ ಇವತ್ತು ನಮ್ಮ ಮೇಲಿರ್ತಕ್ಕಂತ ಒಂದು ದೊಡ್ಡ ಸವಾಲು. ನಂದಿನಿ ಕೂಡ ಇಡೀ ದೇಶದಲ್ಲಿ ಚರ್ಚೆ ಆಗ್ತಕ್ಕಂತ ಒಂದು ವಿಚಾರ ಆಗಿದೆ. ನಂದಿನಿಯನ್ನ ಯಾರು ಬೆಳೆಸ್ಬೇಕು? ಈ ಡಿ ಕೆ ಸುರೇಶ್ ಒಬ್ಬನ ಕೈಲಿ ಸಾಧ್ಯ ಇಲ್ಲ. ಪ್ರತಿಯೊಬ್ಬ ನಾಗರಿಕನು, ಕನ್ನಡಿಗರು ಕೂಡ ಇವತ್ತು ನಂದಿನಿಯ ಬ್ರಾಂಡ್ ಅಂಬಾಸಡರ್ ಆಗಿ ಕೆಲಸ ಮಾಡಿದಾಗ ಮಾತ್ರ ನಿಮ್ಮ ಎಲ್ಲ ಆಚಾರ್ಯ ವಿಚಾರಗಳನ್ನ ಇವತ್ತು ವಿಶ್ವಕ್ಕೆ ತಲುಪಿಸಲಿಕ್ಕೆ ಬಹಳ ಸುಲಭ ಇದೆ. ಸಾವಿರಾರು ಜನ ಕಾರ್ಮಿಕ ವರ್ಗ ಇದೆ, ಅಧಿಕಾರಿ ವರ್ಗ ಇದೆ. ಪ್ರತಿಯೊಂದು ಹಂತದಲ್ಲೂ ಕೂಡ ನಿಮ್ಮ ಎಲ್ಲ ನಂದಿನಿನಲ್ಲಿ ನಡೀತಕ್ಕಂತ ಎಲ್ಲ ಆಚಾರ ವಿಚಾರಗಳನ್ನ ಸಾಮಾಜಿಕ ಜಾಲತಾಣದ ಮುಖಾಂತರ ನೀವು ಹಂಚಿಕೊಳ್ತಕ್ಕಂತ ಒಂದು ಪ್ರಯತ್ನವನ್ನ ಮಾಡಿ ನಿಮ್ಮ ಕ್ಷೇತ್ರದಲ್ಲಿ ನೀವೇ ಮಾರುಕಟ್ಟೆಯನ್ನ ಸೃಷ್ಟಿ ಮಾಡಿದಿರೋ ಆ ಸೃಷ್ಟಿಗೆ ಒಂದು ಮಾರುಕಟ್ಟೆಯನ್ನ ಹುಡುಕ್ಬೇಕು ಅಂತಕ್ಕಂಥದ್ದು ಕೂಡ ನನ್ನ ಆಗ್ರಹ ಅಂತೇಳಿ ನಾನಾದ್ರೂ ಭಾವಿಸ್ತೇನೆ. ನಿಮ್ಮ ಪ್ರತಿಯೊಂದು ವಿಭಾಗಕ್ಕೂ ಕೂಡ ಸ್ಪಂದನೆಯನ್ನ ಕೊಡ್ಲಿಕ್ಕೆ ನಾನು ಸಿದ್ಧಾಗಿದ್ದೇನೆ. ನೇರವಾಗಿ ನನ್ನನ್ನ ಬಂದು ಭೇಟಿ ಮಾಡಿ ನ್ಯಾಯಸಮ್ಮತವಾಗಿದ್ರೆ ಖಂಡಿತ ಅದಕ್ಕೆ ಸೂಕ್ತವಾದಂತ ಪರಿಹಾರವನ್ನ, ಸೂಕ್ತವಾದಂತ ಮಾರ್ಗದರ್ಶನವನ್ನ ಕೊಡ್ಲಿಕ್ಕೆ ನಾನು ಬದ್ಧನಾಗಿದ್ದೇನೆ. ಈ ಸಂಸ್ಥೆ ಬೆಳಿಬೇಕು. ನಾನು ನಿಮ್ಗೂ ಕೂಡ ಮನವಿ ಮಾಡ್ತಾ ಇದ್ದೇನೆ, ಎಲ್ಲರೂ ಕೂಡ ಕಡ್ಡಾಯವಾಗಿ ನಂದಿನಿ ಪ್ರಾಡಕ್ಟ್ಸ್ ಗಳನ್ನೇ ಬಳಸಿ. ನೀವು ಎಲ್ಲೇ ಹೋದ್ರೂ ಕೂಡ ನಂದಿನಿಯ ಪ್ರಾಡಕ್ಟ್ ಗಳಿಗೆ ಮಾರುಕಟ್ಟೆಯನ್ನ ಸೃಷ್ಟಿ ಮಾಡೋದ್ರಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ಚಿಂತನೆಯನ್ನ ಮಾಡಿ ನೀವು ನಂದಿನಿ ಬ್ರ್ಯಾಂಡ್ ಕೆಲಸ ಮಾಡ್ತಾ ಇದ್ರು ಮನೆಗಳಲ್ಲಿ ಅಪ್ಪಿ ಬೇರೆ ಬ್ರ್ಯಾಂಡ್ ಬರದೇ ಇದ್ದಂಗೆ ನೋಡ್ಕೊಳ್ಳಿ ಅಂತಕ್ಕಂಥದ್ದನ್ನ ತಿಳಿಸಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನ ಮುಗಿಸ್ತೇನೆ.